ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಇಚ್ಚಕ್ಕೆ ನಾವು ಅಚೀವ್ ಮಾಡೋಂಗೆ ಯು ವಿಲ್ ನಾಟ್ ಬಿಲೀವ್ ಇಟ್ ಈಸ್ ಆಲ್ಮೋಸ್ಟ್ 25 years of struggle. ಸ್ಪೋರ್ಟ್ಸ್ ಫ್ರೆಂಡ್ಲಿ ಗವರ್ಮೆಂಟ್ ವರ್ಷಿಗೆ ಪಡೆದ ಸಿಎಂ ಪಡೆದಿಂಗೆ ಇದು ಅರುಣ್ ಬಚ್ಚಿ ಇವರು ಮಾಡಿದ್ದು. ಐ ಗಾಟ್ ಫುಲ್ ಕಾನ್ಫಿಡೆನ್ಸ್ ಒಂದೇ ಒಂದು ಚೇಂಜ್ ಮಾಡೋದಿಲ್ಲ, ನಾನು ಸೈನ್ ಮಾಡ್ತೀನಿ ಹೇಳ್ತೀನಿ, ಸೈನ್ ಮಾಡಿಸಿ. ನೆಕ್ಸ್ಟ್ಗೆ ಫ್ಯೂಚರ್ಗೆ ಈಗಿನ ಬೇಸಿಕ್ ಏನು ಫೌಂಡೇಶನ್ ಏನು ಅನ್ನೋದನ್ನ ತಿಳ್ಕೊಂಡು ನಮ್ಮ ಮಕ್ಕಳನ್ನ ಮುಂದಕ್ಕೆ ಪ್ರಿಪೇರ್ ಮಾಡಿದ್ರೆ ಇನ್ನೂ ನಮ್ಮ ಕೊಡಗಿನ ಮಕ್ಕಳು ಮುಂದೆ ಬರ್ಬೋದು. And all sports enthusiasts to this closing ceremony of second year hockey summer camp. It's my great honor to welcome a dynamic leader, champion in sports, a senior karate coach, and a leader who has made his current efforts take him to even greater heights with his disciplined lifestyle, constant dedication to fitness, and tirelessness work ethic. He continues to inspire youth around the clock. He is currently the Vice President of Sports Authority of Karnataka. Now I request our Olympians Lieutenant Colonel Baleda Subramani sir to express our respect and appreciation for sparing his valuable time to inspire our young players by presenting him a ಲಾಸ್ಟ್ ದಿವಸ ಬೇಜಾರಪ್ಪ ಮಕ್ಕಳೆಲ್ಲ ಬುಟ್ಟಿತ್ಕೊಂಡಲ್ಲ ಅಂದರೆ ಎನಿಯೋ இந்த ಈ ಫಂಕ್ಷನ್ಗೆ ಜಸ್ಟ್ ಫೋನ್ ಮಾಡಿ ನಾನು ಅರುಣಾಚಾರ್ಯಂಗೆ ಅಣಿಸಿ ನಾನು ಬರೋಣ ಅಂತ ಇಂಕ ತುಂಬ ಬ್ಯುಸಿ ನನಗುಂಡು ಫೈನಲಿ ನಾನು ಬೇಗ ಫೋನ್ ಮಾಡೋಣ ಇಂಕ ಬ್ಯುಸಿ ಆಯ್ತು ಹಿಂಗೂ ಇಂದು ನಂಗಡ ಈ ಕಾರ್ಯಕ್ರಮ ಬಂತು ಈ ಚೆರಿ ಚುಮ್ಮಿ ಮಕ್ಕಕ್ಕೆ ಆಶೀರ್ವಾದ ಮಾಡುಂಡು ಅದಲ್ಲದೆ ಅಂಗಡ ಪರಿಚಯ ಕೊಡೋಲ್ಲ ಯಾವಾಕೊಂಡು XMLC ಅಲ್ಲದೆ ಹಂಗ ಓ ಬಲ್ಯ ಕ್ರೀಡಾಪಟು ನಾಲ್ಕು ಕೋಚ್ ಆಯ್ತಿಂತ ಗೋಣಿಪ ಹೈಸ್ಕೂಲ್ ನಾವು ಓದಿನಿ ಪಕ್ಕ ಆ್ಯಂಡಿಕಲ್ ಚೌಟ್ ಕಟ್ಟಿನಿ ನಾನು ಅಚ್ಚಾ ಆಣಗುಂಡು ನಾನು ಒಲಿಂಪಿಕ್ಸ್ ಕಲ್ಚರ್ ಆಚೆಂಗಿ ಅಂಗಡ ಬಲ್ಯ ಅವ್ರ ಕೊಡುಗೆ ಅಂತ ಹಂಚಂಗಿ ಮತ್ತು 60 ಮಕ್ಕ ಇಪ್ಪಂತಲ್ಲಿ ಕ್ಲಾಸ್ ರೂಮಲ್ಲಿ ಕೋಚಿಂಗ್ ಕೊಡ್ಪಂತೆ ನಾನು ಹಾಕಿ ಕಲ್ಸಿದ್ದು ಓಡಿ ಬಪ್ಪಂಜಿ ಕ್ಲಾಸ್ ಕೂಡಿ ಒಂಜ ಅಲ್ಲಿಂಜ ನಾನು ಸುಮಾರು ಕರಾಟೆ ಎಲ್ಲ ಪಡ್ಚ ಆಚೆ ಓರ್ ಮಕ್ಕಳ ಕೈಲಿ ಓರ್ ಪೈಸಾ ಕೊಟ್ಟೋತೆ ಹಿಂಗ ಹೆಚ್ಚುಕೋ ಕರಾಟೆ ಮಕ್ಕಳಿಗೆ ಕರಾಟೆ ಪಡಿಸ್ಕೊಡ್ತೀನಿ ನಿಂಗೆ ನೇರಾಗಿ ಸರ್ ಧನ್ಯವಾದ. ಆ ಮಕ್ಕಳ ಹಿಂದೆ ಕರಾಟೆಲಿ ಟೀಚರ್ ಆಯ್ತುಂಡು ಹಂಗೆ ಸಂಪಾದನೆ ಮಾಡಿಂಡು ಸುಮಾರು ಮಕ್ಕ ಫಾರಿನ್ ಹೋಯ್ತು, ಸುಮಾರು ಮಕ್ಕ ದುಬೈಗೆ ಹೋಯ್ತು, ಅಲ್ಲೆಲ್ಲ ಕರಾಟೆ ಕ್ಲಾಸ್ ಮಾಡಿಂಡು. ಇದೆಲ್ಲ ಅರುಣ ಆಶೀರ್ವಾದ. ಹಿಂಗಡ ಪದ ಬರೀ ಇಂಡಿಯಾತಲ್ಲ ಏಷ್ಯಾತು ಕೂಡ ಹಿಂಗ ಕರಾಟೆ ಫೆಡರೇಷನ್ ರೆಪ್ರೆಸೆಂಟೇಟಿವ್ ಇಂಜತ್ ಇನ್ನೂ ನಂಗಡ ನ್ಯಾಷನಲ್ ಕರಾಟೆ ಫೆಡರೇಷನ್ ಪ್ರೆಸಿಡೆಂಟ್ ಆಯ್ತುಂಡು ಭಾರಿ ಕೆಲಸ ಮಾಡಿಂಡು ಹಿಂಗೆ ಬೋಣಚ್ಚ ಕೆಲಸ ಉಂಡು. ಅದೆಲ್ಲ ಬಿಟ್ರು ಒಂಜಿ ನಾವೊಂದು 1 ದಿವಸ ಎಣ್ಣ ಅಣೆ ನನಗೆ ಮುಂಡೆ ದಿಪ್ಪ ಕೈಲಿ ಅಂತ ನಾ ಎಂದೂ ಮುಂಡೆ ತರಂಡಿ ದೇವ ನಾಲ್ಕು ಎಂತೋ ಪಡ್ಚಿಟ್ಟಿತ್ತು ಅದನ್ನ ಈ ಮಕ್ಕಕ್ಕೆಲ್ಲ ಪಡ್ಚೋಣ ನಿಂಡು ಸುತ್ತಿಯಣಿಪ್ಪ. ಸೊ ಅಂತ ஒரு நல்ல ಮನುಷ್ಯ ಇಂಥ ಹಿಂಗೆ ನಂಗೆ ಬೋಂಡು ಕೊಡಗಲು ಮೀನ್ಯಾಗ ಬಂತು ಇಂದ ಮಕ್ಕಕ್ಕಾಯ್ತು ಮಾಡೋಣ ನಿಂಡು ಆಡು ದೇವ ನಿಂಗೆ நல்லது ಮಾಡೋದು ಅಂದನೆ ಎಂಗಡ ಬಾಳೆಗ ದಿವ್ಯ ಅವರ ಸ್ಯಾಕ್ರಿಫೈಸ್ ಚಿರಿಯಲ್ಲ ದಿವ್ಯನ ಎಲ್ಲರಿಗೂ ಗೊತ್ತು. ಪಲಕ 9 ಗಂಟೆ 7 ಗಂಟೆಗೆ ನ್ಯೂಸ್ ಶುರು ಮಾಡುತ್ತಂಗೆ ಯಾವ ಇಡೀ ದಿವಸ ಮಡಿಕೇರ್ಲಿಪ್ಪ ಅವಳ ದೂರವಾಣಿ ಕೇಂದ್ರತ್ತೆ ಅಂದಿತ್ತು ಮನೆಯಲ್ಲಿ ಕೆಲಸ ತೂತಂಡು ನಾ ಹೋಗ್ಲಿಂಜ ಮಡಿಕೇರಿಗೆ ಹೋಯ್ತು ಅವಳ ಆಫೀಸಲ್ಲಿ ಕೆಲಸ ಮಾಡಿತ್ತು. 10-15 ಮಕ್ಕ ಹ್ಯಾಂಡಿಕ್ಯಾಪ್ ಮಕ್ಕ ಬೇರೆ ಬೇರೆ ಇತರ ಜಾತಿರ ಮಕ್ಕೆಲ್ಲ ಉಂಡು ಅಯ್ಯಂಕ ஒரு ಆಶ್ರಯ ಕೊಡ್ತಿತ್ತು. ಅಯ್ಯಂಕ ಅವರವ್ರ ಟೀಮ್ ಉಂಡು 4-5 ಅವರ ಕೂಡ ಉಳ್ಳ ಉಂಡು ಅಯ್ಯಂಗಳ ಕೂಟಿಯಂಡು ಆ ಮಕ್ಕಕ್ಕೆ ಎಜುಕೇಶನ್ ಎಲ್ಲ ಕೊಡಪ್ಪ. ಅದಲ್ಲತ್ತೆ ಮಡಿಕೇರಿ ಅಂಗಡ ಓಲ್ಡ್ ಏಜ್ ಹೋಮ್ ಉಂಡು ಅಲ್ಲಿಯೂ ಅವ ಕೆಲಸ ಮಾಡುವ. ಅದಲ್ಲದೆ ಅವಳವ್ರ ಬಲ್ಲಿಯ ಟೀಮ್ ಉಂಡು 30 ಜನ ಹತ್ರ ದಾರಿಂಗ್ ಕಾಕ್ ಚೆಂಗಿನ ಹೆಲ್ಪ್ಗೆ 30 ಮಕ್ಕಳ ಪುಟ್ಟಿನ ಹೋಯ್ತು ಅವ ಹೆಲ್ಪ್ ಮಾಡುವ ಎಲ್ಲರಿಗೂ.
ಅದು ಅಲ್ಲತ್ತ ಮೊನ್ನೆ ಕಾಯ್ತು ನಿಂಗೆಲ್ಲ ನೋಡಿತ್ತು ಫೇಸ್ಬುಕ್ಲು ஒரு ஆஃப்னேஜ் ಮೂಡಿನ ಮಂಗಲ ಕೈಸಿ ಕೊಡ್ತಿತ್ತು ಹಿಂಗೆಲ್ಲ ಕೂಡಿತ್ತು ಬಿಗ್ ರೌಂಡ್ ಆಫ್ ಬಾಳೆಡ ದಿವ್ಯಂಗ್ ಗಾಡ್ ಬ್ಲೆಸ್ ಯು ದಿವ್ಯ ಕೀಪ್ ಡೂಯಿಂಗ್ ಗುಡ್ ಜಾಬ್ ಅಂದನೆ ನಂಗಡ ಇಂದು ಇನ್ನೊರು ಬಲ್ಯ ವ್ಯಕ್ತಿ ಬಂದಿತ್ತು ಪ್ರಿಯಾಣಿ ಉಂಡು ஒரு கோவிட் டைம்ல நான் எல்லோ நிந்தே பக்கம் அவ தக்க ಬಂದು ನಿಂತೆ ಎಂತೋ ಬ್ಲಡ್ ವಿಷಯ ಚಿಂಗ್ ನಾಡಕೇವಿ ಬಾರ ಶಾರ್ಪ್ ನಾನು ಮುಂಡತ ಕೇಟ್ರ ನಂಜಿ ಎಂತ ಸಂಗತಿ ಇದೆ ಬೈ ಅವಳ போய் ಕೇಟ ನಿಂಗ ಬ್ಲಡ್ ಡೊನೇಷನ್ ಮಾಡಿ ಚಡಿ ಅಕ್ಕೋ ನನಗೆ ಪೋಚಿ ಅವ್ರು 3 years ಬ್ಯಾಕ್ ಅಕ್ಕ ಕೇಟ ನೀ ಹೆಚ್ಚು ಗುರಿ ಬ್ಲಡ್ ಕೊಡ್ತೀಯ ನಿಂದೆ ಅಕ್ಕ ಅಂಚೆ ನಾನು 18 times ಬ್ಲಡ್ ಕೊಡ್ತಿತ್ತು ಅವಳ ಬ್ಲಡ್ ದಾಕ್ತಾಕಲ್ಲಿ ಎತ್ತಿತ್ತು ದಾರೆಲ್ಲ ಜೀವ ತೊಂಡು ಬಲ್ಲೆ ಸಂಗತಿ ಓರು ಕೋಡಿ ಬ್ಲಡ್ ಕೊಡಪಿಗೆ ಜನ ಬೊತ್ತುವ ಅಂತ ದಿವ 18 ಕೋಡಿ ಕೊಡ್ತಿತ್ತಂತೆ ಇಕ್ಕ ಕೇಟ ಮನಿ ಅಂದ್ಕ ನೀಡ ಹೆಚ್ಚು ಗುರಿ ಆಚಿಂಜಿ ಸಿ ಹಸ್ ಗಿವನ್ 25 times ಪ್ರಿಯಾ ದೇವ ನಿರ್ಮಾಣಿಗೆ ಓಕೆ ಗಾಡ್ ಬ್ಲೆಸ್ ಯು ಡೂ ಕೀಪ್ ಡೂಯಿಂಗ್ ಗುಡ್ ಜಾಬ್ ಫಾರ್ ಯುವರ್ ಚಿಲ್ಡ್ರನ್ ಆಲ್ಸೋ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಅಂದನೆ ನಂಗ ಹಿಂದೆ ರಾಬನ್ ಕುಟೆಯಂಡ ಡ್ಯಾಡಿ ಬಂತು ಮೂಕನೆಯ ನೇರಾಯ್ತು ರಾಬಿನ್ ನಂಗೆ ಒಂದು ಒಣ್ಣಿತ್ಲೆ ಅವಂಗೆ ಬಾತ್ ಇಲ್ಲಿ ನೋಡ್ಸಿ ಅಣ್ಣ ಎಂತ ನೀ ಕ್ಯಾಂಪಲ್ಲ ಇನ್ನು ಅಕ್ಕಪ್ಪ ನಂಗೆ ಬ್ರೇಕ್ಫಾಸ್ಟ್ ಎಲ್ಲ ಮಕ್ಕ ಕೊಡ್ತುಂಡು ಇಂದ ಕ್ಯಾಂಪ್ ಆಯ್ತು ನೆಕ್ಸ್ಟ್ ಡೇ ತಕ್ಕೊಂದು ಫೋನ್ ಮಾಡಿಸಿ ಅಣ್ಣ ನಾಡ 25,000 ನಿಂಗೆ ತಪ್ಪಿಂದು 25,000 rupees ನಂಗಡ ಮಕ್ಕಕ್ಕಾಯ್ತು ಹಿಂಗೆ ಎಂತ ಪೋಣಿ ಖರ್ಚು ಮಾಡಿ ಅವ್ನಿಗೆ ಬ್ರೇಕ್ಫಾಸ್ಟ್ ಕೊಡಿ ಎಂತೆಂಗೆ ಕೊಡಿ ಕಿಟ್ ಕೊಡಿ ಎಂತೆಂಗೆ ಕೊಡಿ ಬಲ್ಯವ್ರ ಮನಸ್ಸು ಬಲ್ಯವ್ರ ಹೃದಯ ಉಳ್ಳಂತ ಮನ್ಸ ರಾಬಿನ್ ಕಾಕ್ನ ತುಂಬಾ ಬಾ ರಾಬಿನ್ ಅಂದಂಡು ಅಲ್ಲಿ ಅಣ್ಣ ನೀ ಬರ್ತ ಪಚ್ಚಿ ಪರ್ಲೆ ನೀಡ ಡ್ಯಾಡಿನ ಎಂದು ಮಾನ್ ವ್ಯಕ್ತಿ ಇಲ್ಲಿ ಅಲ್ತಿತ್ತು ನೇರಾಯ್ತು ಅಪ್ಪಂಗೋರು ಇಂತ ಹೋಗ್ಬಿಟ್ಟಿದ್ದ ಇದೇ ಮಕ್ಕಕ್ಕೆಲ್ಲ ஒரு ಎಕ್ಸಾಂಪಲ್ ನಿಂಗಳು ನಾಳೆಯಿಂದ ನಾಡು ಅಲ್ಲಿಜ ನಾಡ ಟೀಮ್ ಇಲ್ಲಿ ಉಂಟು ನಾ ಹೆಚ್ಚು ನಾನು 10 days ಇಂಟ್ಲೆ ಬಿಕಾಸ್ ಸಮ್ ಪ್ರಾಬ್ಲಮ್ ಮನೇಲಿ ಚಿನ್ನ ಪ್ರಾಬ್ಲಮ್ ಇಂತ ಅನ್ಕೊಂಡ ಇಂಟ್ಲೆ ಬಟ್ ನಾಡ ಟೀಮ್ ಇಲ್ಲಿ ಪ್ರಭು ಕುಮಾರ್ ಡಾನ್ ರಾಜಪ್ಪ ರವೀನಾ ದೆನ್ ಸುಖ ದೆನ್ ನಂಗೆ ಒಂದು 4 ಲೇಡೀಸ್ ಉಂಟು ಇಲ್ಲಿ ಅಚ್ಚಾ ಹಿಂಗೆಲ್ಲ ಕೈ ಕೂಟಿತ್ತು ಕ್ಯಾಬ್ನ ಚಾಯ್ ನಡ್ತಿಚ್ಚಿ ದೆನ್ ಪ್ರೀತಮ್ ಪಾಪತ್ರವ್ ಅವ ಮೈ ಗೋಣಿಗೆ 75 ಬಪ್ಪ ಇಂತವ್ ನಾ ಕೇಟ ರಿಕ್ವೆಸ್ಟ್ ಮಾಡ ಪ್ರೀತಮ್ ಬಪ್ಪಯ್ಯಪ್ಪ ಅಂದ್ ಅವನಾಡ ಬಿಪಿಸಿರ ಕೋಚ್ ನಾನು ಬಿಪಿಸಿರ ಪ್ರೆಸಿಡೆಂಟ್ ನಾವು ರಿಕ್ವೆಸ್ಟ್ ಮಾಡ ಬಾ ಬಪ್ಪಿ ಅಂದ್ ಓ ಅಣ್ಣ ನಾನು ಬಪ್ಪಿ ಮಾಡಿ ಎವ್ರಿ ಡೇ ಯೂಸ್ ಟು ಕಮ್ ಎವ್ರಿ ಡೇ 7 ಡಾಟ್ ಬಂತು ಇಲ್ಲಿ ಮಕ್ಕಳಿಗೆ ಕೋಚಿಂಗ್ ಕೊಡ್ಪಂತೆ ಪ್ರೀತಮ್ ಥ್ಯಾಂಕ್ ಯು ಸೋ ಮಚ್ ಬಟ್ ಅನ್ಫಾರ್ಚುನೇಟ್ ಒಂದು ಪಲಕ ಬಂದ ಇಪ್ಪ ಚೆರಿ ஒரு ஆக்சிடென்ட் ஆயிப்போச்சு அவனோட காருக்கு அதனால பப்பக்கு சென்ன லேட் ஆயிப்போச்சு இச்சக்கு அவன் அச்சீவ் பண்ணணுங்க you will not believe it is almost 25 years of struggle 25 years of struggle அவன் எச்சக்கு டிசிப்ளின் ಎಂಚಿಗೆ அவன் ಎಂತ ಎಣ್ಣಿಚಿಂಗೋ ಅವன் ಎಕ್ಕಲು ನೋ ಅನ್ನಿತಾರೆ ಅಚ್ಚಕ ಡಿಸಿಪ್ಲಿನ್ ತಿರಿದು ತಕ್ಕವರಿಂತಲ ಕ್ವಾಯಿಟ್ ಆಯ್ತು ಅವನು ಎಂತ ಅವನ ಲೈಫ್ಗೆ ಮಾಡೋಂಡು ಎಂತ ಅಚೀವ್ ಮಾಡೋಂಡು ಅದನ್ನ ಮನಸ್ಸಲ್ಲಿ ಬೆಚ್ಚಂಡು ಇಲ್ಲಿಗೆ ಅದನ್ನ ಎತ್ತಿತ್ತು ಟುಡೇ ಪ್ರೆಸೆಂಟ್ಲಿ ಈಸ್ ಕೋಚಿಂಗ್ ಮೆನ್ಸ್ ಜೂನಿಯರ್ ಟೀಮ್ ಇಕ್ಕಲು ಉಂಡು ಬ್ಯಾಂಗ್ಳೂರ್ ಕ್ಯಾಂಪ್ ನಾ ಮನೆಯಾದ ಮುಂದಕ್ಕೆ ರಿಕ್ವೆಸ್ಟ್ ಮಾಡಿ ಜನದನ್ನ ಬಾ ಅಂದ್ರೆ ಇಕ್ಕ ಪೊಲಾಗ 6 ಗಂಟೆಗೆ ಪೊರ್ಟಿತ್ ಇಕ್ಕ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಗಾಡ್ ಬ್ಲೆಸ್ ಯು അങ്ങനെ അവന്റെ ബിസിനസിനെ കൂട്ടി വന്ന് അവിടെ മോളെ കൂട്ടി വന്ന് അവൻ ഇന്നും മോളെ വെച്ചൊക്കെ ഉണ്ട് ഈ സ്പം കൊടുക്കു 100 ರೂಪಾಯಿ ನಂಗೆ ಹೆಚ್ಚು ಖುಷಿ ಇದೆಲ್ಲ ನನಗೆ ಕೊಡಕ್ಕಾರ ಹೋಯ್ತು ಅಚೀವ್ ಮಾಡೋಣ ಗಪ್ಪಕ್ಕ ನೇರಾಯ್ತು ಖುಷಿ ಜನಾಂದ್ರೆ ಅವ್ರ ರಿಕ್ವೆಸ್ಟ್ ಹಾಕಿ ಎಲ್ಲ ಎಂದನೇಂಗ್ ಮಾಡಿತ್ತು ನಂಗಡ ಕೊಡಗರ ಮಕ್ಕಳ ನೋಟಿತ್ತು ಟೈಮ್ ಮಾಡ್ತಂದ್ರೆ ಕೋಚ್ ಮಾಡಿತ್ತು ಕ್ಯಾಂಪ್ ಕಟ್ಟಿತ್ತು ಅಯ್ಯಗಳ ಮಿಂಜ ಕೊಡ್ಕೊಂಡು ಮಿಂಜ 8 ಪಕ್ಕ ಮಕ್ಕ 20 ಕ್ಯಾಂಪ್ಲು 30 ಮಕ್ಕದ್ದು ಇಕ್ಕ ಬಂದು ಒಂದು ದಂಡ ಆಯ್ತು ಹೋಪ್ಫುಲಿ ನಂಗಡ ಮಕ್ಕ ಮಿಂಜಂಗ್ ಬಪ್ಪ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡು ನಂಗೆ ಎಲ್ಲ ಫೆಸಿಲಿಟೀಸ್ ಉಂಟು ನಾ ಗೊತ್ತು ನನಗೆ ಇಂಡಿಯತ್ತು ஒரே ஒரு டிஸ்ட்ரிக்ட்ல 5 ಟರ್ಫ್ ಉಳ್ಳು ಆಸ್ ಟರ್ಫ್ 5 ನಾ ಗೊತ್ತು ನನಗೆ ಪಂಜಾಬ್ಲು ಇಲ್ಲ ಪಂಜಾಬ್ ದೂರದು ಓರ ಡಿಸ್ಟ್ರಿಕ್ಟ್ ಟರ್ಫ್ ವೆರಾಸ್ ಕೊಡಗಲು ನಂಗಕ್ಕೆ ಮಡಿಕೇರಿಲು ಕೂಡಿಗೆಲು ಪೊನ್ನಂಪೇಟ್ಲು ದೆನ್ ಸೋರ್ಪೇಟ್ಲು
ഇച്ചക്ക് ടേഫ് ഉണ്ട്. ഇച്ചക്ക് ടേഫിൽ നങ്ക അറ്റ്ലീസ്റ്റ് 4-5 മക്കള ಕಾಲಕ್ಕೆ ಜೂನಿಯರ್ ಕ್ಯಾಂಪ್ ಸೀನಿಯರ್ ಕ್ಯಾಂಪ್ ಐಕೊಂಡು ನಂಗೆ ಎಲ್ಲ ಆಸೆ, ಪೇರೆಂಟ್ಸ್ ಆಸೆ, ಎಲ್ಲ ಕೊಡಗಿರ ಜನರ ಆಸೆ, ಎಲ್ಲರೂ ಕೇಳ್ಕೊಂತ ಓ ನಂಗಡ ಮಕ್ಕ ಕೊಡಗಿರ ಮಕ್ಕ ಇಲ್ಲ ಅಂತ ತಾರೆ ಹಿಂಗಾಡು ಕೊಡಗಿಂಚ ಕಳಿಕಡೆ ಈಗ ಕೊಡಗರು ಪೆದವಪ್ಪ ಅಂದ್ರೆ ಜನಾರ್ದನ್ ತುಂಬಾ ಕೆಲಸ ಮಾಡಿ ನೋಡಿ ಅವ್ನು ನಂಗೆ ದೇವಳ ಬೋಡಿ ಅನ್ನೋಕ್ಕಾಗ ನಾವು ತಪ್ಪನೆಲ್ಲ ಬೋದಿವಣ ಅವ್ನು ಚಾಲಿ ಕೆಲಸ ಮಾಡಿದ್ರೆ ದೇವ್ರ ನಲ್ಲದು ಮಾಡು നല്ലത് വൈദ്യുണ്ട് മക്കളെ ದಿವಸ ಮಾಡಿ ತಿಂಗ ನೇರು ಯು ಆರ್ ಮಿಸ್ಸಿಂಗ್ ಸಮಥಿಂಗ್ ನೌ without the camp. I should be thankful to the parents especially to make your children engaged to some activities. ಎಲ್ಲ ಮೊಬೈಲ್ ಟಿವಿ ಕಲ್ಚರ್ಗೆ ಈಗ ಆಯ್ತು. ಅದು ಬಿಟ್ಟಿದ್ದೀಗ ಎಲ್ಲರಿಗೂ ಕ್ಯಾಂಪ್ ಆಯ್ತು. ಅದು ಕೊಡಗು ಸ್ಪೆಷಾಲಿಟಿ ಅಂದರೆ ಐತೆ ಬುದ್ಧಿವಂತರ ಕೊಡಗಿನ ಸ್ಪೋರ್ಟ್ಸ್ ಡಿಸ್ಟ್ರಿಕ್ಟ್ Kaki Road to identify few of the cooks who are really talents to the state and the national team. We are lacking a push. We have talents but lacking push. There's a main now Chaturapona and the only guy in the Indian coaching camp. Yeah, we have to push the children. They have a talent. But especially you all know in this country, right from former President KPS Gill, we have been seeing without the push, it's very difficult to move further and climb the ladder. Anyway, great. Subramani Ravishya Pariyadonchige, introducing Subramani is just like introducing Gadiyara Kamba to Virajpet. Class Virajpet introduced Varnani. So, ചെറിയ കിണ്ണ ചുപ്പി കിണ്ണ ഇപ്പൊ 50 years back. So, ladies are calculate ಮಾಡಿ ಸುಬ್ರಹ್ಮಣ್ಯ ವಯಸ್ಸು ಹೆಚ್ಚಾಗ ಅರುಣ್ ಮಚ್ಚೆ ಹೆಚ್ಚ ವಯಸ್ಸಾಗ್ತಿ. I am proud to say I am 71. Okay. ಹಿಂಗಿನ ಫ್ಯಾಮಿಲಿ ಇಲ್ಲಿ ಹಿಂಗಿನ ಬ್ಲಡ್ಲೇ ಆ ಸ್ಪೋರ್ಟ್ಸ್ ನೋಡೋದು ಬಂದಿದ್ದೀವಿ. ಅಣ್ಣ BK ಸುರೇಶ್ 100 meters and 200 meters ರಿಲೇ ಕಣ್ಣಲ್ಲಿ ಉಂಟು ಅಣ್ಣ ಓಡೋದು. ಗ್ರೇಟ್ ಅಥ್ಲೆಟ್. ಇವಳು ಇನ್ನೊಂದು ಬ್ರದರ್ is a family of athletes. ಕಾವೇರಿ ಕಾಲೇಜು ಹೈಸ್ಕೂಲ್ ಏದು ಸ್ಪೋರ್ಟ್ಸ್ ಹಂಚಿಗೂ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಈಗ ಉಂಟು ಬರೋದಾರು ಕೂತದೆ ಎಲ್ಲ ಸ್ಪೋರ್ಟ್ಸ್. ಅದೆಲ್ಲೋ ಇಪ್ಪ 100 meters ಡ್ಯಾಶ್ ಹೋಗ್ತಿದ್ದವ ಅಲ್ಲೆಲ್ಲೋ ನಿಂತಿಪ್ಪ 200 meters ಡ್ಯಾಶ್ ಗೆಟ್ ರೆಡಿ ಹೋಗ್ತಿಪ್ಪ ಟಕ್. ಹಾಕಿ, ವಾಲಿಬಾಲ್, ಬಾಸ್ಕೆಟ್ಬಾಲ್. ಇವಳ ಬ್ರದರ್ BK ಸುರೇಶ್ ಅಲ್ಲ ಬಾಸ್ಕೆಟ್ಬಾಲ್ ಉತ್ತಯ BK ಉತ್ತಯ. ಸೊ ಇದೆಲ್ಲ ಆ ಜೀಲ್ ಪಡೆದಳು ಬಂತು ನಂಗಡ ಕೊಡಗರ ಯಂಗ್ಸ್ಟರ್ಸ್ ನೋಡೋಣ ಭಾರಿ ಖುಷಿಲ್ ನಡ್ಚಪ್ಪ. ಸೊ ಐ ಹ್ಯಾವ್ ಟು ಎಕ್ಸ್ಪ್ಲೋರ್ ದ ಜೀಲ್. 2014 to 2019 ವರೆಗೆ ನಾನು ಅಲ್ಲೇ ಆರ್ಮಿ ಟೀಮ್ ಕೋಚ್ ಆಗಿಕೊಂಡು ಈವನ್ ಸರ್ವಿಸಸ್ ಟೀಮ್ ಕೋಚ್ ಆಗಿದ್ದೆ. ಸೊ ಅಲ್ಲಿಂದ 20 ಇಂದ ನಾನು ಆಸ್ ಎ ನ್ಯಾಷನಲ್ ಟೀಮ್ ಜೂನಿಯರ್ ಮೆನ್ಸ್ ಕೋಚ್ ಆಗಿ NCOI ಬ್ಯಾಂಗ್ಳೂರ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಬೇಸ್ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸಾಬ್ ಅವರು, ಅದೇ ನಾನು ಅವರು ಮೊನ್ನೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ 30 ಒಂದು ನಾನು ಬಾಳೆಯಲ್ಲಿ ಒಂದು ಕೋಚಿಂಗ್ ಕ್ಯಾಂಪ್ ಮಾಡ್ತಾ ಇದ್ದೀನಿ, ಇದೊಂದು ಮುಕ್ತಾಯ ಶಿಬಿರ ಇದೆ, ನೀವು ಬರ್ಬೇಕು ಅಂತ. ಅವರು ಕರಿಯರ್ ದೊಡ್ಡಕ್ಕಿಂತ ನಾನು ಬರೋದೇ ಹೆಚ್ಚಿಲ್ಲ, ಅವ್ರು ಕರಿಯರೇ ಒಂದು ದೊಡ್ಡದು ಈ ಒಂದು ಶಿಬಿರಕ್ಕೆ. ಸೊ ಅಲ್ಲಿಂದ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದೀನಿ. ಮತ್ತೆ ಅರುಣಾಚಲ್ ಸರ್ ಹೇಳಿದ್ರು ಇಲ್ಲಿ ಬೇಕಾದಷ್ಟು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಏನು ಬರ್ತಾ ಇಲ್ಲ, ಆದ್ರೆ ಇಲ್ಲಿಂದ ಪುಷ್ ಬೇಕು ಅಂತ. ಇವನ್ ಸುಬ್ರಹ್ಮಣ್ಯ ಸರ್ ಹೇಳಿದಂಗೆ ಕೊಡಗಿನಲ್ಲಿ
ಯಾವುದೇ ಸ್ಟೇಟ್ ಅಲ್ಲಿ ಸಹ ಇಷ್ಟೊಂದು ಟರ್ಫ್ಗಳಿಲ್ಲ, ಈವನ್ ಪಂಜಾಬ್ ಅಲ್ಲೂ ಇಲ್ಲ, ಹರಿಯಾಣದಲ್ಲೂ ಇಲ್ಲ. ಈಗಿನ ಕರೆಂಟ್ ಇಂಡಿಯನ್ ಕೋರ್ ಅಲ್ಲಿ ಸೀನಿಯರ್ ಮೆನ್ಸ್ ಅಲ್ಲಿ ಜಾಸ್ತಿ ಬಂದ್ಬಿಟ್ಟು ಮೆಜಾರಿಟಿ ಬಂದ್ಬಿಟ್ಟು ಹರಿಯಾಣ, ಪಂಜಾಬ್ ಅಂಡ್ ಒಡಿಶಾ ಮೂರೇ ಸ್ಟೇಟ್ ಡಾಮಿನೆಂಟ್. ಕರ್ನಾಟಕದವರು ಬರೀ ಇಬ್ರಾಳೆ ಇರೋದು, ಬಿಕಾಸ್ ಅವರು 2023 ಮಲೇಷಿಯಾ ವರ್ಲ್ಡ್ ಕಪ್ ಆಡಿದ್ರು, ಆಗಿದ್ರೆ ಮಾತ್ರ ಅವರು ಅಂದ್ರೆ ಅವ್ರು ಕನ್ಸಿಡರ್ ಮಾಡಿ ನೆಕ್ಸ್ಟ್ ಕ್ಯಾಂಪ್ ಬಂದ್ರು. ಈಗ 2020 ನೆಕ್ಸ್ಟ್ ವರ್ಲ್ಡ್ ಕಪ್ ಪ್ರಿಪರೇಷನ್ ಅಲ್ಲಿ 28 ಕೋರ್ ಗ್ರೂಪ್ ಅಲ್ಲಿ ಇದ್ದಾರೆ. ಮೋಹಿತ್ ಮತ್ತೆ ಪೂರ್ಣ, ಚೆಂಡೂರ ಪೂರ್ಣ ಇಬ್ರಾಳು ಬಂದ್ಬಿಟ್ಟು 2023 ಮಲೇಷಿಯಾ ವರ್ಲ್ಡ್ ಕಪ್ ಆಡಿದ್ರು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಡೈರೆಕ್ಟ್ ಯಾರನ್ನಾನು ಸೀನಿಯರ್ ನ್ಯಾಷನಲ್ ಇಂದ ತೆಗೆದುಬಿಟ್ಟು ಇಂಡಿಯನ್ ಟೀಮ್ಗೆ ಹಾಕಲ್ಲ. ಸೊ ಜೂನಿಯರ್ ಮೆನ್ಸ್ ಒಂದು ಕೋರ್ ಗ್ರೂಪ್ ಇದೆ, ಸುಮಾರು ಕಡೆ ಇದೆ. ಮೈನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ NCOI ಬಂದ್ಬಿಟ್ಟು ಅದನ್ನ NCOI ಜೂನಿಯರ್ ಮೆನ್ಸ್ ಅಂತ ನ್ಯಾಷನಲ್ ಟೀಮ್, ಇಂಡಿಯನ್ ಟೀಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿಗೆ ಬರ್ಲಿಕ್ಕೆ ಒಂದು ಬೇಸ್ ಇದೆ, ಅಲ್ಲಿಗೆ ತಲುಪಕ್ಕೆ ನಾವು ನಮ್ಮ ಕೊಡಗಿನವರು ಈಗಲೂ ನನ್ನ ಜೂನಿಯರ್ ಮೆನ್ಸ್ ಅಲ್ಲಿ 34 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಕೊಡಗಿನವ್ರು ಬಿಡಿ, ಕರ್ನಾಟಕದವರು ಒಬ್ರು ಇಲ್ಲ. ಅದೊಂದು ವಿಪರ್ಯಾಸ ಅಂತ ಹೇಳಕ್ ಬಯಸ್ತೀನಿ. ಯಾಕಂತ ಹೇಳಿದ್ರೆ ನಾವು ಮಕ್ಕಳನ್ನೆಲ್ಲ ನೋಡ್ತೀವಿ, ಇಷ್ಟು ಮಕ್ಕಳಿದೆ. ಕೊಡಗಿನಲ್ಲಿ ಯಾವ್ದೋ ಒಂದು ಮೊನ್ನೆ ಆರ್ಟಿಕಲ್ ನೋಡಿದೆ, ಮೋರ್ ದನ್ ಇಲ್ಲಿಂದ ಮಾಡಿದ್ರು. ಮತ್ತೆ CS ಪೂರ್ಣಾಚಾರ್ಯ ಅವರು ಬೊನ್ನಪೇಟೆಯಲ್ಲಿ, ವಾಂಡರ್ಸ್ ಮಡಿಕೇರಿಲಿ, ಕುಶಾಲನಗರದಲ್ಲಿ ಬೇರೆ ಟೈಕಾನ್ ಕ್ಲಬ್, ಸೋಮವಾರಪೇಟೆಯಲ್ಲಿ ಡಾಲ್ಫಿನ್ ಅವರು 65 ಮಕ್ಕಳು ವರ್ಷ ಈ ಒಂದು ತರಬೇತಿ ಶಿಬಿರ ಆಗುತ್ತೆ. ಇದನ್ನ ಇಲ್ಲಿಗೆ ಮುಕ್ತಾಯ ಆಗ್ಬಾರ್ದು. ಈ ತರಬೇತಿ ಶಿಬಿರ ಇಷ್ಟೆಲ್ಲ ಸಾಫ್ ಟ್ರೈ ಮಾಡಿ 1 ತಿಂಗಳು ನಿಮ್ಮೊಂದಿಗಿದ್ದಾರೆ. ಪೋಷಕರ ವರ್ಗದಲ್ಲಿಯೂ ಒಂದು ವಿನಂತಿ, ಈ ಎಷ್ಟು ಟ್ರೈ ಮಾಡಕ್ಕಾಗುತ್ತೆ ಮಕ್ಕಳನ್ನ ಹಾಕಿ ಕಡೆಗೆ ಪುಷ್ ಮಾಡಕ್ಕಾಗುತ್ತೆ ಅಷ್ಟು ಪುಷ್ ಮಾಡಿ. ಇವರು ಇವತ್ತು ಇಲ್ಲಿ ಈ ಸ್ಟಾರ್ಟ್ ಮಾಡಿದ ಹಾಕಿ ಇಲ್ಲಿಗೆ ನಿಲ್ಬಾರ್ದು. ಈ ಒಂದು ತರಬೇತಿ ಶಿಬಿರಕ್ಕೆ ಅಂತ್ಯವಾಗಬಾರ್ದು. ಇವರು ಮುಂದೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಾಣಿಸ್ಕೊಂಡಾಗ ಮಾತ್ರ ಈ ಒಂದು ಇಲ್ಲಿನ ಒಂದು ಪ್ರಯತ್ನ ಅವರಿಗೆ ಫಲ ಸಿಗುತ್ತೆ ಅಂತ ಹೇಳಕ್ ಬಯಸ್ತೇನೆ. ಮತ್ತೆ ಕೊರತೆ ಏನಿಲ್ಲ. ಈಗ ಮೊದಲಿನಂಗೆ ಅಂದ್ರೆ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಅಜ್ಜವ್ರ ಕಾಲದಿಂದ ಕೆಲವು ಕಥೆಗಳು ಕೇಳ್ತಾ ಇದ್ದು. ಅವರು ಬೇಟೆ ಆಡಿ ಆಗೊಂದು ಅಷ್ಟೊಂದು ಇದು ಸಿಗ್ತಾ ಇರಲಿಲ್ಲ. ಹೊಟ್ಟೆ ಇದ್ದಾಗ ಏನ್ ಮಾಡ್ತಿದ್ರು, ಬೇಟೆ ಹಣ್ಣು ಹಂಪಲು ಎಲ್ಲ ಕಾಡಲ್ಲಿ ತಿಂತಾ ಇದ್ರು. ನೆಕ್ಸ್ಟ್ ನಮ್ ಜನರೇಷನ್ ಬಂದಾಗ ನಾವು ಸ್ಕೂಲ್ಗಳಿಗೆ ನಡ್ಕೊಂಡು ಹೋಗ್ತಾ ಇದ್ದೋ, ಬರ್ತಾ ಇದ್ದೋ, ಬೆಟ್ಟಕ್ಕೆ ಹೋಗ್ತಾ ಇದ್ದೋ, ಸೌದೆ ಎಲ್ಲ ತರ್ತಾ ಇದ್ದೋ. ಈಗಿನ ಜನರೇಷನ್ ಏನು ಅಂತ ಹೇಳಿದ್ರೆ, ಈಗ ಆರ್ಡರ್ ಮಾಡಿದ್ರೆ ಮನೆಗೆ ಸಿಕ್ಬಿಡುತ್ತೆ. ಸ್ಕೂಲ್ ಬೆಳಗ್ಗೆ ಏಳಿಸ್ತೀವಿ, ಮಕ್ಕಳನ್ನ ರೆಡಿ ಮಾಡ್ತೀವಿ, ಸ್ಕೂಲ್ ಬಸ್ ರೆಡಿ ಇರುತ್ತೆ, ಹೋಗುತ್ತೆ, ಸ್ಕೂಲ್ ನಲ್ಲಿ ಇಳಿಸ್ತಾರೆ, ಸಾಯಂಕಾಲ ಬರ್ತಾರೆ, ಪುನಃ ಬರೀ ಜಾಸ್ತಿ ಓದಲ್ಲೇ ನಾವು ಇದ್ ಮಾಡ್ತೀವಿ. ಅದ್ರ ಬದಲು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಬಗ್ಗೆ, ಸ್ವಲ್ಪ ದೈಹಿಕ ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಗೇಮು ಅದನ್ನ ನೀವು ಮಕ್ಕಳನ್ನ ಪುಷ್ ಮಾಡಿದ್ರೆ ಒಳ್ಳೇದು. ಈಗಿನ ಇದ್ರಲ್ಲಿ ನೋಡಿದ್ರೆ ಎಲ್ಲರೂ ಜಾಸ್ತಿ ಮೊಬೈಲ್ ಬಳಕೆನೆ ಜಾಸ್ತಿ ಆಗಿದೆ. ಎಷ್ಟು ನೀವು ಮಕ್ಕಳನ್ನ ಸ್ವೆಟ್ಟಿಂಗ್ ಗೆ ಎಷ್ಟು ಬೆವರು ಇಳಿಸ್ತೀರಾ ಅಷ್ಟು ಅವರಿಗೆ ಒಂದು ದೈಹಿಕ ಸಬಲತೆ ಬರುತ್ತೆ, ಮಾನಸಿಕವಾಗಿ ಅವರು ತುಂಬಾ ಇದಾಗ್ತಾರೆ ಅಂತ ಹೇಳುತ್ತಾ. ಮತ್ತೆ ಏನಂತ ಹೇಳಿದ್ರೆ, ಇನ್ನು ಜಾಸ್ತಿ ಆಡ್ತಾ ಹೋದಂಗೆನೆ ಅವ್ರಿಗೆ ಗೇಮ್ ಬಗ್ಗೆ ಜಾಸ್ತಿ ಮತ್ತೆ ಅವರು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ನಾವು ಮನೆಯಲ್ಲಿ ಎಷ್ಟು ನೀವು ಬುಕ್ ಇಂದ ಓದಿಸಿ ಇಂಪ್ರೂವ್ ಮಾಡ್ತೀರಾ, ಅದ್ರ ಬದಲು ಎಷ್ಟು ಆಟ ಆಡಿಸ್ತೀರಾ. ಗೆದ್ದಾಗ ಒಂದು ವಿನಮ್ರತೆ ಇರುತ್ತೆ, ಸೋತಾಗ ಕಲಿಬೇಕು ಅನ್ನೋಂತ ಹಂಬಲ ಬರುತ್ತೆ. ಯಾವುದೇ ಗೇಮ್ ಆಗ್ಲಿ, ಹಾಕಿ ಅಂತಾನೆ ಹೇಳ್ತಾ ಇಲ್ಲ ನಾನು, ಯಾವುದೇ ಗೇಮ್ ಆಗ್ಲಿ ನೀವು ಸೋತಾಗ ಅವರಲ್ಲಿ ಒಂದು ಇದಿರುತ್ತೆ, ಯಾಕೆ ಸೋತೆ ಒಂದು ಅದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಗೆದ್ದಾಗ ಇನ್ನು ನಾನೇನ್ ತಪ್ಪು ಮಾಡಿದ್ರೆ ಇನ್ನು ಅದನ್ನ ಮುಂದೆ ಏನ್ ಮಾಡ್ಬೇಕು, ಇನ್ನೂ ಸರಿಯಾಗ್ಬೇಕು ಅನ್ನೋದು ಅದನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಪರ್ಸನಾಲಿಟಿ ಡೆವಲಪ್ ಆಗ್ಬೇಕು. ಇದು ಈಗಿನ ಮಕ್ಕಳಲ್ಲಿ ನಾವು ಕಾಣ್ತಾ ಇಲ್ಲ. ಏನ್ ಮಾಡ್ತೀವಿ, ಸ್ಕೂಲ್ ಕಳಿಸ್ತೀವಿ, ಬರ್ತೀವಿ, ಬೋರ್ ಆಯ್ತಾ ತಗೋಪ್ಪ ಮೊಬೈಲ್ ನೋಡಕ್. ಇವಾಗ ನಾವು ಅದೇನೆ ಮಾಡೋದು, ಹೇಳ್ತಿರೋದು. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಅವರು ಇನ್ವಾಲ್ವ್ ಆಗಿ ನಾವು ಅವ್ರ ಜೊತೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಮಾತ್ರ ಇದೊಂದು ಬೆಳವಣಿಗೆ ಅಂತ ಹೇಳ್ತಾ. കളിച്ചിട്ട് സുസ്തായിട്ട് വെയിൽ കളിത്തിട്ട് മക്കൾക്ക് കേൾക്കുന്ന പേഷ്യൻസ് ಕೂಡ ಕಂಡಿಡಿಪ ನನಗೂ ಕೈಯೂರೆ ಆಲ್ರೆಡಿ ತುಂಬಾ ಬೇರೆ ಮಕ್ಕಳ ಕ್ರಿಕೆಟ್ ಬಿಡಿ ನಾನು ಹೇಳಾಯ್ತು ತಕ್ಕನ ಏನೋ ಕ್ರಿಕೆಟ್ ಇಲ್ಲ, ನಾನು ಕ್ಲಾಸ್ ಮಾಡಿ ನೋಡೋಣ ಚೆನ್ನಾಗಿ ವರ್ಕೌಟ್ ചെയ്തു പോവാണ്. ಥ್ಯಾಂಕ್ ಯು. ആദ്യക്ക് ನಾನು ಸುಬ್ರಹ್ಮಣಿ ಭಾವಂಗಳ ವಂದನೆನ ಕೊಚ್ಚಿಟ್ಟರು. ಇದೇ ಮಿಂಚಿ ಮೊನ್ನೆದು ಕಾಲ್ ಮಾಡಿದ್ದು ಬಕ್ಕೊಂದು ದಿವ್ಯಾ ಕ್ಯಾಂಪ್ ಕೊಂಡು ನಾನು MC ಮಾಡೋಕ ಅಂತ ನಿರೂಪಣೆ ಮಾಡೋಕ ಸರಿ ಬಿಡಿ ಬಪ್ಪಿಂದ ಇದು ಕಾಂಚಿ ಬಂತೆ ಬರೋದು. ಇದೇ ಮಿಂಚಿ ನಂಗಡ ഒരു പ്രൗഡ് വെച്ച് ನಂಗಡ ಬಾಳೆಡ ಸುಬ್ರಹ್ಮಣಿ പിന്നെ അയങ്കട പൊണ്ണ് അഞ്ചു സുബ്രഹ്മണി അയങ്കട ನಾನು ಎಂತೆಂತೆ ಎಂಕೊಂಡು ಇದೇ ಮಿಂಚಿ ಇದು ஒரு ಬಲ್ಲೆ ஒரு ಸಾಧನೆ ಮಾಡಿದ್ರೆ ನಂಗಳ ಫ್ಯಾಮಿಲಿ ಮುಂದೆ ನೆರಕ್ಕೆ ಖುಷಿ ಆಗ್ತದೆ. ತುಂಬಾ ಜನ ಸಾಧನೆ ಮಾಡಿದ್ದೇ ಮಾಡುವ ನಂಗಳ ಕೊಡಗು ವಿಶೇಷ ಐತೆ.
ಆಚೆಗೆ ಹಂಗೆ ಎಂತ ಮಾಡುವ ಆಚೆ ಅಂಗಡ ಲೆವೆಲ್ಗೆ ಪೋಯಿಡಿಪ್ಪ ಆಚೆಗೆ ಈಗ ನಂಗಡ ಫ್ಯಾಮಿಲಿ ಸ್ಪೆಷಲ್ ಆಯ್ತು ಏದೇ ಕಳಿ ಬರಡು ನಂಗಡ ಲೇಡೀಸ್ ಸ್ಪೆಷಲ್ ಲೇಡೀಸ್ ಕ್ರಿಕೆಟ್ ಇದು ಕೇರ್ಬಲಿ ನಮ್ಮ ಐತಿಗೂ ಪ್ರತಿಯೊಂದಕ್ಕೂ ಕೂಡ ಹಾಕಿ ಕ್ರಿಕೆಟ್ ಎಂದೇ ಒಂದು ಇನ್ನು ಮ್ಯಾಚ್ ಉಡುವಾಂಚೆ ಮಲ್ಲಿ ಒಡೆಯಕೊಂಡು ದಂಡಳು ಕಾಲ್ ಮಾಡಿದ್ದು ಅದಂಗೆ ಎಂತ ಎಂಟ್ರಿ ಫೀಸ್ ಕಟ್ಟೊಂಡು ಒಡೆಯಲ್ಲೇ ಕೊಂಡಿಲ್ಲ ಒಡೆಯ ಅಂತ ಇಂಟ್ರೆಸ್ಟ್ ನಂಗಳ ಫ್ಯಾಮಿಲಿ ಕ್ರಿಕೆಟ್ ಲೇಡೀಸ್ ಕ್ರಿಕೆಟ್ ಅಂತೂ ತುಂಬಾ ಇದು ಕೋಪರೇಟ್ ಮಾಡುವ ಫೋನ್ ಮಾಡಿದ್ದು ಪ್ರಾಕ್ಟೀಸ್ ಮಾಡಿದ ಅದ್ ಮಾಡಿದ ನಾನೇ ಮಾಡುವ ಅದನ್ನ ಇನ್ನಗಡಿ ಬರೀ ಅದು ಈಗ ಮೇಲ್ನೋಟಕ್ಕೆ ಫ್ಯಾಮಿಲಿಗೂ ಇಂಟ್ರೆಸ್ಟ್ ಕೊಡ್ತಾರೆ ಇಟ್ಟರೆ ನನ್ನ ಇದ್ರು ಅದು ನಿಜ ಬಾಳಲೆ ನಾಲ್ಕು ನಿಜ ಬಾಳಲೇಕ್ ನೆರಾಯ್ತು ನಾನು ಬರೋಂಗ ತುಂಬಾ ಸಾಮಾನ್ಯವಾಗಿ ದಾರು ಹಾನರ್ ಮಾಡ್ಚಿಂಗು ದಾರು ಗೆಸ್ಟ್ ಆಯ್ತು ಹಚ್ಚಿಂಗು ನಾನು ಹೋಗ್ತದೆ ಮಿಂಚಿ ನಂಗೆ ಮಾಡೋ ಸಾಧನೆಗೆ ನಂಗೆ ಎಕ್ಕ ನಂಗೆ ಹಾನರ್ ಮಾಡುವ ಎಕ್ಕ ನಂಗೆ ಗೆಸ್ಟ್ ಆಯ್ತು ಒಬ್ಬಕ್ಕ ನಂಗೆ ಜವಾಬ್ದಾರಿ ಇನ್ನೂ ಜಾಸ್ತಿ ಬಪ್ಪ ಹೊರತು ನಂಗೆ ಕಮ್ಮಿ ಆಗ್ತದೆ ಹಣಗಳು ನಾನು ತುಂಬಾ ಖರ್ಚು ಹೊಡಿ ಹಚ್ಚಿ ನಿಂಗಳ ಕೂಡ ತಕ್ಕೋಬೇಕೇಳೆ ಲಾಸ್ಟ್ ನಾನು ಬರೋಣ ಅಂತ ಇರ್ಬಕ್ಕ ನೀ ಬಪ್ಪಿಯಾ ಅಕ್ಕಗೆ ಮುಂದೆ ತಿರ್ಲಿಲ್ಲ ನಾ ಬಪ್ಪಿ ಬಂದ ನಾನು ಇರೋದು ಖುಷಿ ನೋಡಿ ಚಿನ್ನ ಪುಟ್ನದೇ ಬಾಳಲಿಲ್ಲ ನಾನು ಅಂದಿವೆ ಬಪ್ಪಕ್ಕೆ నాకు ತುಂಬಾ ಫೀಲ್ ಆಯ್ತು ರಾಜಪುರತ್ ನಡ ಪಪ್ಪ ಮಿಂಜ ನಂಗೆ ಅಲ್ಲಿ ತೋಟ ಇತ್ತು ಅದು ಮಾರಿ ನೆಕ್ಸ್ಟ್ ಈಗ ಮಾಯಿ ಮುಡಿಗಳು ಒಂಥರ ಖುಷಿ ನಾಡ ಊರ್ಲು ನಾನು ಬಂದೆ ನನಗೆ ಓರು 1ನೇ ಕ್ಲಾಸ್ ಕೂಡ ಓದಿ ಓರು ಸ್ಟ್ಯಾಂಡರ್ಡ್ ಚೆನ್ನಾಗುಂಡು నాకు ಒಂಥರ ಖುಷಿ ಉಂಟು. ಅತ್ಯುನ್ನತ ಸೇವೆಯಾಗಿ ಮನುಷ್ಯನ ಜೀವ ಉಳಿಸಲು ಸಹಾಯವಾಗಿದೆ. ಇದು ಕೃತಕವಾಗಿ ಕಾರ್ಖಾನೆಗಳಿಂದ ತಯಾರಿಸಲು ಸಾಧ್ಯವಿಲ್ಲ. ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ರಕ್ತದ ರೂಪದಲ್ಲಿ ದಾನವಾಗಿ ನೀಡಲು ಮಾತ್ರ ಸಾಧ್ಯ. ಆಧುನಿಕ ಜಗತ್ತಲ್ಲಿ ಅಪಘಾತ, ಕ್ಯಾನ್ಸರ್ ನಂಥ ಕಾಯಿಲೆಗಳಿಗೆ ರಕ್ತದ ಅವಶ್ಯಕತೆ ಇರುವಾಗ ಒಬ್ಬ ವ್ಯಕ್ತಿಯಿಂದ ಮಾತ್ರ ಇನ್ನೊಂದು ವ್ಯಕ್ತಿಗೆ ರಕ್ತದಾನವನ್ನು ನೀಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ಈ ರಕ್ತದಾನವನ್ನು ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಕೊಡಬಹುದು ಅನ್ನೋದರ ಬಗ್ಗೆ 18 ವರ್ಷದಿಂದ 65 ವರ್ಷದ ಇರುವವರು ಕನಿಷ್ಠ 45ರಿಂದ 50 ವರ್ಷ ಕೆಜಿ ತೂಕವಿರುವವರು ರಕ್ತದಾನವನ್ನು ಮಾಡಬಹುದು. ಅದೇ ರೀತಿ ಜಾತಿ ಮತ ಭೇದವಿಲ್ಲದೆ ರಕ್ತದಾನವನ್ನು ಎಲ್ಲರೂ ಮಾಡಬಹುದು. ರಕ್ತದಾನ ಶ್ರೇಷ್ಠ ದಾನವಾಗಿದೆ. ಈ ವೇದಿಕೆಗೆ ನನ್ನನ್ನು ಆಹ್ವಾನ ಮಾಡಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಆಹ್ವಾನ ಮಾಡಿದ್ದಕ್ಕೆ ಸುಬ್ರಹ್ಮಣ್ಯ ಸರ್ ಅವರಿಗೂ ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. I am honored to propose the vote of thanks on behalf of the organizing committee and all the participants. We are deeply honored by the presence of our distinguished guests. I'd like to extend a sincere gratitude to Kyoshi Chepudra Arun Machaya sir for joining us here. We thank you for sharing your time and expertise with us today. Your legendary career in karate and sports leadership is a true inspiration to every young player here. I extend my heartfelt gratitude to our guest, Mr. Janardhan Salin, Indian junior coach, for gracing with your presence. Sir, we are deeply grateful to have you here. Your insights and presence have not only elevated the stature of this function, but have also provided immense motivation to everyone present here. We extend our sincere gratitude to Srimati Priya TM for inspiring our children through her extraordinary commitment to selfless service and her 25 life-saving blood donations. You are a shining example of selfless service for the next generation.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.